ಇವತ್ತು ನಮ್ಮ ಜನರ ಬಗ್ಗೆ ಸ್ವಲ್ಪ ಹೇಳಬೇಕು. ಈಗ ನಮ್ಮ ಜನರು ಅಂದರೆ ರೈತರು ಫಸ್ಟು ಹೇಗೆ ಬೆಳೀತಿದ್ರು ಅಂದರೆ, ಹಿಂದೆ ಯಾವ ರೀತಿ ಅವ್ರ ಹಿಂದಿನವರು ಬೆಳೆ ಬೆಳೀತಿದ್ರು ಅದೇ ಟೈಪಲ್ಲಿ ಬೆಳೆ ಬೆಳೀತಿದ್ರು. ಈಗ ಎಲ್ಲ ಅಡಿಕೆ ಗಿಡಕ್ಕೂ ನೀರಿಕ್ಕೋದು, ಅದಕ್ಕೂ ಕಾಲುವೆ ಮಾಡಿ ನೀರು ಬಿಡೋದು, ಆ ಥರ ಸುಮ್ಮನೆ ಈಗ ಗದ್ದೆಗೆ ನೀರಿಡೋ ಥರ ಇಡ್ತಿದ್ರು. ಆದರೆ ಈಗ ನಾನು ಹೇಳೋ ಟಾಪಿಕ್ ಬಂದುಬಿಟ್ಟು, ಈಗ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಈ ಡ್ರಿಪ್ ಬಗ್ಗೆ, ಅಂಥ ವೀಡಿಯೋಸು ತುಂಬ ಜನ ನೋಡ್ತಾ ಇದ್ದಾರೆ. ಅಂದರೆ ನಮ್ಮ ಜನ ಅಪ್ಡೇಟ್ ಆಗ್ತಾ ಇದ್ದಾರೆ, ನಮ್ಮ ರೈತರು ಅಪ್ಡೇಟ್ ಆಗ್ತಾ ಇದ್ದಾರೆ. ನೆಕ್ಸ್ಟು ಏನು ಮಾಡರ್ನಾಗಿ ಯಾವುದ್ಯಾವ್ದು ಎಕ್ವಿಪ್ಮೆಂಟ್ ಸಿಗುತ್ತೋ ಅದನ್ನೆಲ್ಲ ಜನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಅದೊಂಥರ ಹೆಮ್ಮೆ. ಈಗ ಡೆವಲಪ್ ಮಾಡೋ ಅಂಥ ನಮ್ಮ ದೇಶ ಏನಾದರೂ ಬದಲಾಗಬೇಕು, ಇಲ್ಲ ಇಂಪ್ರೂವ್ ಆಗಬೇಕು ಅಂತ ಏನಾದರೂ ಇದ್ದರೆ ಅದು ರೈತರಿಂದನೇ ಮೊದಲು. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ತುಂಬ ಬೆಳೆ ಬೆಳಿತೀವಿ. ಅಂದರೆ ಬೇರೆ ಪಕ್ಕದ ದೇಶಗಳಿಗೆ ಯಾವುದಕ್ಕಾದರೂ ಹೋಲಿಸಿದ್ರೆ, ಅಂದರೆ ನಮ್ಮ ಮೇಲ್ಗೈ ಇದೆ. ಅಷ್ಟಾಗಿ ನನಗೆ ಎಲ್ಲ ಹಿಸ್ಟರಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿಲ್ಲ. ಜನರಲ್ಲಾಗಿ ನಮ್ಮ ದೇಶದಲ್ಲಿ ತುಂಬ ಹೆಚ್ಚಾಗಿ ಬೆಳೆ ಬೆಳೀತಾರೆ. ಹಾಗೆ ಬೆಳೆ ನಂಬಿಕೊಂಡು ರೈತರು ತುಂಬ ಜನ ಇದ್ದಾರೆ. ಹಾಗಾಗಿ ಈಗ ಏನಂದರೆ, ನಾನು ಮಾಡಿರೋಂಥ ಡ್ರಿಪ್ಪು ವೀಡಿಯೋಸು ತುಂಬ ವ್ಯೂಸ್ ಬಂದಿದ್ದಾವೆ. ಅಂದರೆ ಜನ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಬೆಳೆ ಬೆಳೆಯೋದ್ರಲ್ಲಿ. ಅಂದರೆ ಇನ್ನೂ ಯಾವ್ಯಾವ ರೀತಿ ಯಾವ ಥರ ನಾವು ಬೆಳಿಬೋದು, ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಂತ ತುಂಬ ಒಂದು ಆಲೋಚನೆ ಇಟ್ಕೊಂಡಿದ್ದಾರೆ. ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಒಂಥರ ಖುಷಿಯಾಗುತ್ತೆ ಹೇಳೋದಕ್ಕೂ ವಿಡಿಯೋ ಮಾಡೋದಕ್ಕೂ. ಹಾಗಾಗಿ ಮತ್ತು ನನಗೆ ಅಷ್ಟಾಗಿ ಇನ್ನೂ ಅಪ್ಡೇಟ್ ಮಾಡಿ ಡ್ರಿಪ್ಸ್ನ ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡಬೇಕು ಅಂತ ಏನು ಐಡಿಯಾ ಇಲ್ಲ. ಈಗ ಸದ್ಯಕ್ಕೆ ಇರೋದನ್ನು ಮಾತ್ರ ನಿಮಗೆ ಹೇಳ್ತಾ ಇರೋದು. ಆದರೆ ಏನೇ ಇರಲಿ, ಇದೇ ಥರ ಅಪ್ಡೇಟ್ ನಮ್ಮ ನೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಕಂಟ್ರಿ ಇಂಪ್ರೂವ್ ಆಗಬೇಕಂದ್ರೆ ಮೊದಲು ಗ್ರೋ ಆಗಬೇಕಾಗಿರೋದು ನಮ್ಮ ಅಗ್ರಿಕಲ್ಚರ್ ಇಂಡಸ್ಟ್ರಿ. ಸೊ ಇನ್ನೇನಿಲ್ಲ, ಗ್ರೋ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಏನು ಅನಿಸುತ್ತೆ? ಗ್ರೋ ಆಗ್ತಾ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಇನ್ನೂ ಡ್ರಿಪ್ಪಿಂದು ಏನಾದರೂ ವಿಷಯಗಳ ಬಗ್ಗೆ ಬೇಕು ಅಂತ ಅನಿಸಿದರೆ ಇನ್ಫಾರ್ಮೇಷನು ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಹಾಗೆ ಈ ಥರ ವಾಲ್ವಿಂದ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಫ್ ಮಾಡಿದ್ದು ಈಗ ಆನ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು, ಇಲ್ಲಿ ಪೈಪು ಬೇರೆದಕ್ಕೆ ಕನೆಕ್ಷನ್ ಕೊಡಬೇಕು. ಇನ್ನೇನು ಅಷ್ಟೇ. ನೀವು ಕೂಡ ಬೇಕಂದರೆ ನೋಡಿರಿ, ಈ ಥರ ತೋಟದ ಪಕ್ಕದಲ್ಲಿ ಬಾಳೆ ಗಿಡ ಇಟ್ಕೋಬೋದು. ಅಂದರೆ ಇವಾಗ ಇಲ್ಲೇ ಪೈಪು ಹೋಗಿರೋದು, ಇದು ಕಾಣಿಸ್ತಾ ಇದೆಯಲ್ಲ, ಇದು ಹಿಂಗೆ ಅಂದರೆ PUC ಪೈಪ್ ಹೋಗಿರೋದು. ನಾವು ಹೆಂಗೆ ಹಾಕಿದ್ರೂ ಈ ವಾಷರ್ ಇರುತ್ತಲ್ಲ, ಅದು ಮಣ್ಣು ತಿಂದ್ಬಿಟ್ಟು ನೀರು ಹೋಗ್ತಾ ಇರುತ್ತೆ. ನೀರು ಹೋಗುತ್ತೆ ಅಂತ ಇಟ್ಟಿದ್ದೀವಿ. ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿರಿ ಹೆಂಗಿದೆ. ಅಷ್ಟೇ. ಇನ್ನು ಈ ಕಡೆ ಹೊಸ ತೋಟ, ಅದಕ್ಕೆ ನೆರಳಿರಲಿ ಅಂತ ಗಿಡ ಇಟ್ಟಿದ್ದೀವಿ. ನಮ್ಮ ದೇಶ ಇಂಪ್ರೂವ್ ಆಗ್ತಾ ಇರೋದಕ್ಕೆ ತುಂಬ ಒಂಥರ ಹ್ಯಾಪಿ ಫೀಲಿಂಗ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.